ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಮತ್ತು ಇಡಿ ಜಟಾಪಟಿಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿದೆ. ಈಗ ಸುಪ್ರೀಂ ಶಾಕ್ ಮಮತಾ ಬ್ಯಾನರ್ಜಿಗೆ. ಮಮತಾ ಬ್ಯಾನರ್ಜಿ ಬಂಧನ ಫಿಕ್ಸ್. ಹಾಗಾದರೆ ಕೇಜ್ರಿವಾಲ್ ಕಥೆಯನ್ನು ತಂದುಕೊಂಡ್ರ ದೀದಿ? ಮಹತ್ವದ ಬೆಳವಣಿಗೆ. ಬಿಜೆಪಿ ಕೂಡ TMCಗೆ ಸೆಡ್ಡು ಹೊಡೆದಿದೆ. ಅಮಿತ್ ಶಾ ವಿರುದ್ಧವೇ ಬಹಳ ದೊಡ್ಡ ಆರೋಪವನ್ನು ಮಾಡ್ತಿದ್ದಾರೆ ಈಗ ಮಮತಾ ಬ್ಯಾನರ್ಜಿ. ಪೆನ್ ಡ್ರೈವ್ ಸೀಕ್ರೆಟ್ ಬೇರೆ ಬ್ಲಾಸ್ಟ್ ಆಗ್ತಿದೆ. ಏನದು ವಿಷಯ? ಹಾಗಾದರೆ ಯಾವ ತಿರುವನ್ನು ಪಡ್ಕೊಳ್ತಿದೆ ಪ್ರಕರಣ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಐಪ್ಯಾಕ್ ಮೇಲೆ ಇಡಿ ರೇಡ್ ಆಯಿತು. ಇಡಿ ರೇಡ್ ಆದಮೇಲೆ ಏನೇನಾಯಿತು ಬೆಳವಣಿಗೆ ಎಲ್ಲ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮಮತಾ ಬ್ಯಾನರ್ಜಿ ತಮ್ಮ ಪಕ್ಷದ ಎಲೆಕ್ಷನ್ ಹತ್ರ ಬರ್ತಿದೆಯಲ್ಲ, ಸ್ಟ್ರಾಟಜಿ ಎಲ್ಲ ಕದಿಯೋಕೆ ಇಡಿ ಕಳಿಸಿದ್ದಾರೆ ಅಮಿತ್ ಶಾ ಅಂತ ಮುಗಿ ಬಿದ್ದು ಅಲ್ಲಿಗೆ ಇಡಿ ಮೇಲೇ ಇವರೇ ರೇಡ್ ಮಾಡಿ ಫೈಲು, ಹಾರ್ಡ್ ಡಿಸ್ಕು, ಲ್ಯಾಪ್ಟಾಪು, ಫೋನು ಇಷ್ಟು ಎತ್ಕೊಂಡು ಬರ್ತಾರೆ. ಸೊ ಕೀ ಎವಿಡೆನ್ಸೇ ಈ ಕೇಸಿಂದ ಎಸ್ಕೇಪ್ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಅಂತ ದೊಡ್ಡ ಆಕ್ರೋಶ ವ್ಯಕ್ತವಾಯಿತು. ಇಡಿ ಇದನ್ನು ಖಂಡಿಸ್ತು ಹೈಕೋರ್ಟ್ಗೆ ಹೋಯಿತು. ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಕೇಸ್. ಹೈಕೋರ್ಟಲ್ಲೇ ಗಲಾಟೆ. ಹೈಕೋರ್ಟಲ್ಲಿ ಅಲ್ಲಿ ಜಟಾಪಟಿ ಕಾರಣ ಆಗಿ ಕಡೆಗೆ ಜಡ್ಜು ಈ ಕಲಾಪವನ್ನೇ ಮುಂದೂಡ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಸೀರಿಯಸ್ ಕೇಸ್ ಅನ್ನೋದನ್ನು ನೋಡಬಹುದು ನಾವು. ಗಲಾಟೆ ಗಲಭೆಗೆ ಸಾಕ್ಷಿ ಆಗುತ್ತೆ ಕೋರ್ಟ್ ವ್ಯಾಪ್ತಿಯಲ್ಲಿ. ಅಂದರೆ ಕಡೆಗಿದು ತಕ್ಷಣಕ್ಕೆ CBIಗೆ ಹೋಗಲೇಬೇಕು ಅಂತ ಈಗ ಸುಪ್ರೀಂ ಟಾಪ್ ಕೋರ್ಟನ್ನು ಅಪ್ರೋಚ್ ಮಾಡಿರೋದು ಇಡಿ. ಈ ಕೇಸಲ್ಲಿ ಒಂದು ದಿನ ತಡ ಮಾಡಿದ್ರೂ ಕೂಡ ಬಹಳ ಸೂಕ್ಷ್ಮ ವಿಚಾರಗಳಿವೆ. ಯಾಕಂದರೆ ಕೀ ಎವಿಡೆನ್ಸೇ ಇಡೀ ಸ್ಮಗ್ಲಿಂಗ್ ಕೇಸು 20-30 ಕೋಟಿ ಒಂದು ಸ್ಟ್ರೆಚ್ಚಲ್ಲಿ, ಒಂದು ಹಂತದಲ್ಲೇ. ಇನ್ನು ಏನೇನಾಗಿದೆಯೋ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಆದರೂ ಗೊತ್ತಾಗ್ಬೋದು. ಒಂದು ಸಲಕ್ಕಿಲ್ಲಿ ಇಡಿಗೆ ಸಿಕ್ಕಿರುವಂತಹ ಪಕ್ಕಾ ಎವಿಡೆನ್ಸು 20 ಕೋಟಿ ಕೋಲ್ಕತ್ತಾದಿಂದ ಗೋವಾಗೆ ಹೋಗಿದೆ. ಎಲೆಕ್ಷನ್ಗೆ ದೊಡ್ಡ ಮೊತ್ತದಲ್ಲಿ ಹವಾಲ ಎವಿಡೆನ್ಸನ್ನು ಹಿಡಿದಿದೆ ಇಡಿ. ಈ ಕೇಸ್ನ ಮೇಜರ್ ಎವಿಡೆನ್ಸನ್ನು CM ಎತ್ಕೊಂಡು ಹೋಗ್ತಾರೆ. ಸುಮ್ಮನೆನಾ ಇದು? ಸೊ CM ಪಾತ್ರ ಏನು ಅಂತ ಗೊತ್ತಾಗಬೇಕು. ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿದೆ ಇಡಿ. ಸೊ ಈ ಕೇಸ್ ಯಾವ ಸ್ವರೂಪ ಪಡ್ಕೊಳ್ತಿದೆ ಅಂದರೆ ದಿಟ್ಟೋ ಡೆಲ್ಲಿ ಕೇಜ್ರಿವಾಲ್ ಕೇಸನ್ನು ನಾವು ನೆನಪು ಮಾಡ್ಕೊಳ್ಬೋದು. ಲಿಕ್ಕರ್ ಸ್ಕ್ಯಾಮಲ್ಲಿ 100 ಕೋಟಿ ದುಡ್ಡು ಗೋವಾಗೆ ಬಂತು ಅಂತನೆಲ್ವ ಆರೋಪ ಕೇಳಿ ಬಂದಿದ್ದು. ಮತ್ತು ಎಲ್ಲ ಮೊಬೈಲ್ ಸಾಕ್ಷಿಗಳನ್ನು ಕೂಡ ಇಡಿ ಹಿಡಿದು ಕಂಪ್ಲೀಟ್ ಆಗಿ ಕೇಜ್ರಿವಾಲ್ ಪಾತ್ರನೇ ಇತ್ತು ಅಂತ ಇಡಿ ಹೇಳಿತ್ತು. ಈ ಕೇಸಲ್ಲಿ ಗೋವಾ ಎಲೆಕ್ಷನ್ಗೆ ದುಡ್ಡನ್ನು ವರ್ಗಾಯಿಸಿತ್ತು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಕಡೆಗೆ ಅವರು ಜೈಲಿಗೆ ಹೋಗಿ ಮತ್ತೆ ಅದರ ಎಫೆಕ್ಟು ಅಧಿಕಾರನೂ ಕಳ್ಕೊಳ್ತು. ಆಮ್ ಆದ್ಮಿ ಧೂಳಿಪಟ ಆಗೋಯ್ತು ಡೆಲ್ಲಿ ಎಲೆಕ್ಷನಲ್ಲಿ. ಈಗ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಹೊತ್ತಲ್ಲಿ ಅದೇ ಸ್ವರೂಪದ ಕೇಸ್ ತೆರೆದುಕೊಂಡಿದೆ. ಇಡಿ ಹೇಳ್ತಿರೋದಿಷ್ಟೇ, ನಾವು ಎಲ್ಲ ಸಾಕ್ಷಿಗಳ ಮೂಲಕ ಮತ್ತು ಕಾನೂನು ಚೌಕಟ್ಟಲ್ಲಿ ನಮ್ಮ ಪ್ರೊಸೀಜರನ್ನು ಮಾಡ್ತಾ ಇದ್ವಿ. ಈ ಪ್ರೊಸೀಜರ್ಗೆ ಪಕ್ಕಾ ಎವಿಡೆನ್ಸ್ ಸಮೇತ ಮತ್ತು ಕಾನೂನು ಅಧಿಕಾರದ ವ್ಯಾಪ್ತಿಯಲ್ಲಿ ನಾವು ಏನು ಹೋಗಿದ್ವಿ ಇನ್ವೆಸ್ಟಿಗೇಷನ್ಗೆ, ರೇಡ್ಗೆ, ಅದಕ್ಕೆ CM ಒಬ್ಬರು ಅಂದರೆ ಸ್ಟೇಟ್ ಆಡಳಿತ ಕಂಪ್ಲೀಟಾಗಿ ತಡೆಯನ್ನು ತಂದಿಟ್ಟಿದೆ. ಡಾಕ್ಯುಮೆಂಟನ್ನು ಮೇಜರ್ ಎವಿಡೆನ್ಸನ್ನು ಎತ್ಕೊಂಡು ಹೋಗಿದೆ. ಸೊ ತಕ್ಷಣ ಕ್ರಮ ಆಗಬೇಕು, CBI ಬರಲೇಬೇಕು ಅಂತ ತಕ್ಷಣಕ್ಕೆ ಸುಪ್ರೀಂ ಕೋರ್ಟ್ಗೆ ಮೂವ್ ಆಗಿದೆ. ಸೊ ಇದು ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತಿದೆ. ಮಮತಾ ಬ್ಯಾನರ್ಜಿ ಬಂಧನ ಆಗುತ್ತಾ? ಎಲ್ಲರೂ ಒತ್ತಾಯಿಸ್ತಿದ್ದಾರಲ್ಲಿ, ಪ್ರತಿಪಕ್ಷಗಳು ಎಡಪಕ್ಷಗಳೆಲ್ಲ ಮುಗಿಬಿದ್ದಿರೋದು. ಅವ್ರಿಗೇನೇನು ಎವಿಡೆನ್ಸ್ ಇದೆಯೋ ಅದ್ರ ಮೂಲಕ ಕಾನೂನು ಹೋರಾಟ ಮಾಡಬೇಕಿತ್ತು. ಅಮಿತ್ ಶಾ ಕದಿಯಕ್ಕೆ ಬಂದಿದ್ದಾರೆ ಅಂತ ಅದನ್ನು ಬಿಟ್ಟು ಅದು ಹೆಂಗೆ ಇಡಿ ರೇಡ್ ಮಾಡಿದ ಜಾಗದಿಂದ ಸಾಕ್ಷಿ ಕದ್ಕೊಂಡು ಹೋಗ್ತಾರೆ ಇವರು, ತಗೊಂಡು ಹೋಗ್ತಾರೆ ಇವರು ಅನ್ನೋದು ಈಗ ಬಹಳ ಸ್ಟ್ರಾಂಗ್ ವಿಚಾರವಾಗ್ತಾ ಇದೆ. ಮಮತಾ ಬ್ಯಾನರ್ಜಿಗೆ ಇಡಿ CBI ಶಾಕ್ ಎದುರಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಅವರು ಕೂಡ ಕೇವೇಟ್ ಹಾಕ್ಕೊಂಡಿದ್ದಾರೆ. ಈಗ ವೀಕ್ಷಕರೇ, ಶೇರ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇರೋರು ನೀವಾಗಿದ್ದರೆ ಒಂದೊಳ್ಳೆ ಆ್ಯಪ್ ಇದೆ, ಸೆಬಿ ರಿಜಿಸ್ಟರ್ಡ್ ಮಾರ್ಕೆಟ್ ವೂಲ್ಫ್ ಆ್ಯಪ್. ಇದು ಭಾರತದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ. ಬಳಸೋದು ಹೇಗೆ ಅನ್ನೋದನ್ನು ನೋಡೋಣ. ಪಿನ್ ಹಾಕಿ ಲಾಗಿನ್ ಮಾಡಿ. ಫಾಲೋ ಟ್ರೆಂಡನ್ನು ಕ್ಲಿಕ್ ಮಾಡಿದಾಗ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ ಲಾಭದಾಯಕ ಟ್ರೆಂಡ್ಗಳನ್ನು ತೋರಿಸ್ತಾ ಹೋಗುತ್ತೆ ಮತ್ತು ಒಂದೇ ಕ್ಲಿಕ್ನಲ್ಲಿ ನೀವು ಫಾಲೋ ಮಾಡಬಹುದು. ಬೇರೆ ಆ್ಯಪ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಮೊತ್ತದಿಂದ ನೀವು ಹೂಡಿಕೆಯನ್ನು ಇಲ್ಲಿ ಶುರು ಮಾಡಬಹುದಾಗಿದೆ. ಹಾಗೆ ಇನ್ಬಿಲ್ಟ್ ಸ್ಟಾಪ್ ಲಾಸ್ ಈ ಆ್ಯಪ್ನ ಸ್ಪೆಷಾಲಿಟಿ ಏನು ಮಾಡುತ್ತೆ? ಹೆಚ್ಚು ಲಾಸ್ ಆಗೋದನ್ನು ಇದು ತಪ್ಪಿಸುತ್ತೆ. ಟ್ರೆಂಡ್ ಪ್ರಕಾರ ಹೋಗ್ತಾ ಇದ್ದ ಲಾಭ ಗಮನಿಸಿ ಸ್ಟಾಪ್ ಟ್ರೇಡ್ ಕ್ಲಿಕ್ ಮಾಡುವ ಮೂಲಕ ನೀವು ತುಂಬ ಕಡಿಮೆ ಸಮಯದಲ್ಲಿ ಪ್ರಾಫಿಟನ್ನು ಬುಕ್ ಮಾಡಬಹುದು. ಹಾಗೆ ಬ್ರೋಕರೇಜ್ ಕೂಡ ಇಂಡಸ್ಟ್ರಿಯಲ್ಲಿ ತುಂಬ ಕಡಿಮೆ ಆಗಿದೆ. ಈ ಎಲ್ಲ ಫೀಚರ್ಸ್ ನಿಮಗೆ ಕೇವಲ 99 ರೂಪಾಯಿಯಲ್ಲಿ ಲೈಫ್ ಟೈಮ್ ಫೀಯಲ್ಲಿ ಸಿಗುತ್ತೆ ಇಲ್ಲಿ ಅನ್ನೋದು ವಿಶೇಷತೆ. ಎಲ್ಲ ಕಮೋಡಿಟೀಸ್ ಅಂದರೆ ಚಿನ್ನ, ಬೆಳ್ಳಿ, ಕಚ್ಚಾ ತೈಲ, ನ್ಯಾಚುರಲ್ ಗ್ಯಾಸ್ ಇದೆಲ್ಲವನ್ನು ಬೆಳಗ್ಗೆ 9ರಿಂದ ರಾತ್ರಿ 12 ತನಕ ಕೂಡ ನೀವಿಲ್ಲಿ ಸುಲಭವಾಗಿ ಟ್ರೇಡ್ ಮಾಡಬಹುದಾಗಿದೆ. ವೀಕ್ಷಕರೇ, ಮಾರ್ಕೆಟ್ ವೂಲ್ಫ್ ಆ್ಯಪ್
ಫ್ರೀ ರೆಕಮೆಂಡೇಶನ್ ಕೂಡ ಕೊಡುತ್ತೆ. ಇಂತಹ ರೆಕಮೆಂಡೇಶನ್ಗಳನ್ನು ಅನಲೈಸ್ ಮಾಡಿ ಹೂಡಿಕೆದಾರರು ನೋಡಿ, ಡಿಸೆಂಬರ್ ಒಂದೇ ದಿನದಲ್ಲಿ 8606, ಜೂನ್ನಲ್ಲಿ 70468, ಜುಲೈನಲ್ಲಿ 59696 ಮತ್ತು ಅಕ್ಟೋಬರ್ನಲ್ಲಿ 58207 ರೂಪಾಯಿ ಲಾಭವನ್ನು ಗಳಿಸಿದ್ದಾರೆ. ವಿಶೇಷತೆ ಅಂದರೆ ಈ ಲಾಭದ ಮೇಲೆ ಮಾರ್ಕೆಟ್ ವೂಲ್ಫ್ ಯಾವುದೇ ಕಮಿಷನ್ ತಗೊಳ್ಳಲ್ಲ. ಈಗಾಗಲೇ 20 ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ. ತಡ ಯಾಕೆ? ಹಾಗಾದರೆ ನೀವೇ ಸ್ಟಡಿ ಮಾಡಿ ಸರಿಯಾಗಿ ತಿಳ್ಕೊಳ್ಳಿ ಮತ್ತು ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನು ಶುರು ಮಾಡಬೇಕು ಮಾರ್ಕೆಟ್ ವೂಲ್ಫ್ ಜೊತೆ. ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಈಗ ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 32 ಪಿಟಿಷನನ್ನು ಹಾಕ್ಕೊಂಡಿರೋದು ಇಡಿ. ಅಂದರೆ ಇದು ತಮ್ಮ ಬೇಸಿಕ್ ರೈಟ್ಸ್, ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಿರುವಂಥ ಬೇಸಿಕ್ ರೈಟ್ಸನ್ನೇ ವೈಲೇಟ್ ಮಾಡಿದ್ದಾರೆ. ಒಂದು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ನು ಸಂಪೂರ್ಣವಾಗಿ ಇದನ್ನು ಕಿತ್ತುಕೊಂಡಿದೆ. ಸೊ ತಕ್ಷಣಕ್ಕೆ ಕ್ರಮ ಅನ್ನೋದೊಂದು ಅವಕಾಶ ಇದೆ ಸಂವಿಧಾನದಲ್ಲಿ. ಕೂಡಲೇ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಡಿ ತನ್ನ ಕೆಲಸವನ್ನು ಪ್ರೊಸೀಡ್ ಮಾಡೋದಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಪೂರೈಸ್ಕೊಳ್ಳೋದಕ್ಕೆ ಈಗ ತಕ್ಷಣದ ಕ್ರಮಕ್ಕಾಗಿ ಆಗ್ರಹಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಇದರ ನಡುವೆ BJP ಕೂಡ ಶಾಕ್ ಕೊಡ್ತಿದೆ ನೋಡಿ. ಪೆನ್ ಡ್ರೈವ್ ಸೀಕ್ರೆಟ್ ಅಂತೆ, ಪೆನ್ ಡ್ರೈವಲ್ಲಿ ಭಯಂಕರ ಸೀಕ್ರೆಟ್ಸ್ ಇವೆಯಂತೆ. ಈಗ ಈ ಕೋಲ್ ಸ್ಮಗಲ್ ಸ್ಕ್ಯಾಮ್ ಏನಿದು ವಿಷಯ ಅಂತ ಕೇಳಿದ್ರೆ, ಐಪ್ಯಾಕ್ ಮೇಲೆ ದಾಳಿ ಆಯಿತಾ, ಅದರಿಂದ ಅಲ್ಲಿಂದ ಯಾರು ಜೈನ್ ಇದ್ದಾರೆ, ಯಾರ ಮೇಲೆ ದಾಳಿ ಆಗಿದೆ ಆ ವ್ಯಕ್ತಿ, ಮತ್ತು ಮಧ್ಯದಲ್ಲಿ ಅಕ್ಷಯ್ ಕುಮಾರ್ ಅನ್ನುವಂಥ ವ್ಯಕ್ತಿ ಗೋವಾಗೆ ಕನೆಕ್ಟ್ ಆಗುತ್ತೆ, ಮಧ್ಯೆ ಇನ್ನೊಂದು ಸಂಸ್ಥೆ, ಸುಮಾರು ಜನ ಬರ್ತಾರೆ. ಅವರಿಂದ ಅವ್ರಿಗೆ ಅಂದ್ಕೊಂಡು ಹವಾಲಾ ಲಿಂಕಲ್ಲಿ ಹೆಂಗೆ ದುಡ್ಡು ಟ್ರಾನ್ಸ್ಫರ್ ಆಯಿತು ಅನ್ನೋದನ್ನು ಇಡಿ ಸಾಕ್ಷಿ ಸಮೇತ ಕಕ್ಸ್ಬಿಟ್ಟಿದೆ. ತುಂಬ ಜನ ಬಾಯ್ ಬಿಟ್ಬಿಟ್ಟಿದ್ದಾರೆ, ಯಾರ್ಯಾರು ಮಧ್ಯವರ್ತಿಗಳಿದ್ದಾರೆ, ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ದುಡ್ಡನ್ನು ಆ ಕಡೆಯಿಂದ ಈ ಕಡೆ ವರ್ಗಾವಣೆ ಮಾಡಿದ್ದಾರೆ, ಮತ್ತು ಐಪ್ಯಾಕ್ ಜೊತೆಗೇನೆ ಕೆಲಸ ಮಾಡಿದವರು ಅದನ್ನು ಕೂಡ ಒಪ್ಕೊಂಡಿದ್ದಾರೆ. ನಾವು ಇಂತಹ ಚುನಾವಣೆಗೆ ಅಥವಾ ಇಂತಹ ಪರಿಸ್ಥಿತಿಯಲ್ಲಿ ಐಪ್ಯಾಕ್ ಜೊತೆ ಕೈ ಜೋಡಿಸಿದ್ವಿ, ಇದನ್ನೆಲ್ಲ ಒಪ್ಕೊಂಡಿದ್ದಾರೆ. 2020ರಿಂದ ಶುರುವಾಗಿ ಇಲ್ಲಿ ತನಕ ನಿರಂತರವಾದ ವಿಚಾರಣೆಗಳಾಗಿವೆ. ಅಕ್ಷಯ್ ಕುಮಾರ್ ಅನ್ನೋ ವ್ಯಕ್ತಿಗೆ ನೇರ ಲಿಂಕ್ ಸಿಕ್ಕಿದೆ. ವಾಟ್ಸ್ಆ್ಯಪ್ ಚಾಟ್ ಕೂಡ ಈ ಸೀಕ್ರೆಟನ್ನು ತೆರೆದಿಟ್ಟಿದೆ. ಹವಾಲಾ ಫರ್ಮ್ ಆರ್ ಕಾಂತಿ ಲಾಲ್ ಫ್ರಮ್ ಕೋಲ್ಕತ್ತಾ ಟು ಗೋವಾ, ಹೆಂಗೆ ಈ ಚೈನ್ ಲಿಂಕು ವರ್ಕ್ ಆಗಿದೆ. ನೀರಜ್ ಸಿಂಗು, ಅಶೋಕ್ ಕುಮಾರ್ ಮಿಶ್ರಾ, ಈ ಥರ ಒಬ್ಬರಿಂದ ಒಬ್ಬರ ಹೆಸರನ್ನು ಹೇಳ್ತಾ ಹೋಗ್ತಾರೆ ಅವರು. ಹರ್ಡ್ಸ್ ಆ್ಯಂಡ್ ಪಿಕ್ಸೆಲ್ಸ್ ಅನ್ನುವಂಥ ಒಂದು ಈವೆಂಟ್ ಮ್ಯಾನೇಜ್ ಮಾಡುವಂಥ ಕಂಪನಿ, ಮತ್ತು ಒಂದು ASM ಈವೆಂಟ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಇವರೆಲ್ಲ ಈ ಐಪ್ಯಾಕ್ ಜೊತೆ ಹೆಂಗೆ ಕನೆಕ್ಟೆಡ್ ಆಗಿದ್ರು. PMLA ಸೆಕ್ಷನ್ 50 ಅಡಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಬ್ಬೊಬ್ಬರೇ ಬಾಯ್ ಬಿಡ್ತು ಬರ್ತಾರೆ. ಕಡೆಗೆ ಇದು ಎಲ್ಲಿಗೆ ಲಿಂಕ್ ಆಗುತ್ತೆ? ಐಪ್ಯಾಕಿಂದ ಕೋಲ್ಕತ್ತಾದ ಈ ಒಂದು ಸಂಸ್ಥೆಯಿಂದ ಗೋವಾಗೆ ಎಲೆಕ್ಷನ್ಗೆ ದುಡ್ಡು ಹೋಗಿದೆ, 20 ಕೋಟಿ ಟ್ರಾನ್ಸ್ಫರ್ ಆಗಿರೋದು ಗೊತ್ತಾಗುತ್ತೆ. ಸೊ ಎಲೆಕ್ಷನ್ಗೆ ದುಡ್ಡು ಹೋಗುತ್ತೆ ಅಂದರೆ ರಾಜಕಾರಣಿಗಳೇ ಮಾಡಿರ್ತಾರೆ, ಮತ್ತು ಬೇರೆಯವರು ಯಾರ್ಯಾರೋ ಮಾಡಿರ್ತಾರೆ. ಎಲೆಕ್ಷನ್ಗೆ ದುಡ್ಡನ್ನು ಹೇಳಿ ಕೇಳಿ ಗೋವಾದಲ್ಲಿ TMC ತನ್ನ ನೆಲೆಯ ವಿಸ್ತರಿಸ್ಕೊಳ್ಳೋ ಪ್ರಯತ್ನವೂ ಮಾಡಿತ್ತು, ನೆನಪಿದೆ. ಸೊ TMCಗೂ ಇದಕ್ಕೂ ಲಿಂಕ್ ಇದೆಯಾ ಅಂತ ಎಸ್ಟಾಬ್ಲಿಷ್ ಮಾಡಿಬಿಟ್ರೆ ಇದು CM ಮಮತಾ ಬ್ಯಾನರ್ಜಿ ಅವರು ಕುತ್ತಿಗೆಗೆ ಬರುತ್ತೆ. ಜಸ್ಟ್ ಲೈಕ್ ಕೇಜ್ರಿವಾಲ್ಗಿದೆ ಆಗಿದ್ದು. ಕೇಜ್ರಿವಾಲ್ ಅಲ್ಲಿ ಆಮ್ ಆದ್ಮಿ ಪಕ್ಷ ಗೋವಾದಲ್ಲಿ ಬೆಳೆಸೋದಕ್ಕೆ ಹೊರಟಿದ್ರು. ಆ ಟೈಮಲ್ಲಿ ಭರ್ಜರಿಯಾಗಿ ದುಡ್ಡು ಲಿಕ್ಕರ್ ಸ್ಕ್ಯಾಮಿಂದ ಅಲ್ಲಿಗೆ ಹೋಗಿತ್ತು ಅನ್ನೋದು ಆರೋಪ, ಮತ್ತು ಅದು ಎಷ್ಟು ಗಂಭೀರವಾದ ಕೇಸ್ ಆಯಿತು ನೋಡಿದ್ವಿ. ಅದೇ ರೀತಿಯಲ್ಲಿ ಈಗ ಮಮತಾ ಬ್ಯಾನರ್ಜಿ ಅವರ ಕುತ್ತಿಗೆಗೆ ಬರುತ್ತಾ ಈ ಕೇಸು. ನೋಡಬೇಕು, ಐಪ್ಯಾಕ್ ಮೇಲೆ ದಾಳಿ ಮಾಡಿದಾಗಲೇ ಇವರು ಬಂದು ಎವಿಡೆನ್ಸ್ ಕಿತ್ಕೊಂಡು ಹೋಗ್ತಾರೆ ಅಂದರೆ ಅಂಥದ್ದೇನಿದೆ, ಏನು ಬಚ್ಚಿಡೋಕೆ ನೋಡ್ತಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ. ಈ ಸ್ಕ್ಯಾಮಲ್ಲಿ, ಕೋಲ್ ಸ್ಕ್ಯಾಮಲ್ಲಿ, ಸ್ಮಗ್ಲಿಂಗಲ್ಲಿ ಕಂಪ್ಲೀಟಾಗಿ ಅಮಿತ್ ಶಾಗೆ ದುಡ್ಡು ಹೋಗಿದೆ ಅಂತ ಇದ್ದಕ್ಕಿದ್ದಂತೆ ಬಾಣ ಆ ಕಡೆ ಬಿಟ್ಬಿಟ್ಟಿದ್ದಾರೆ. BJPಯ MP ಗಳೇ ದುಡ್ಡು ಕಳಿಸ್ಕೊಟ್ಟಿದ್ದಾರೆ, BJP MP ಗಳೇ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಮತ್ತು ಅವರು ಅಮಿತ್ ಶಾಗೆ ಡೈರೆಕ್ಟಾಗಿ ದುಡ್ಡು ಕಳಿಸ್ಕೊಟ್ಟಿದ್ದಾರೆ ಅಂತ ಹೊತ್ಕೊಂಡು ಬಿಟ್ಟಿದೆ BJP ಮತ್ತು TMC ನಡುವೆ. ಹಾಗಾಗಿ ಈಗ ಲೀಗಲ್ ನೋಟಿಸನ್ನು BJP ಜಾರಿ ಮಾಡಿದ್ದು. ಕೂಡಲೇ ನೀವು ಏನು ಹೇಳಿದಿರೋ ಅದಕ್ಕೆ ಸಾಕ್ಷಿ ಕೊಡಬೇಕು, ಇಲ್ಲ ಅಂದರೆ ನಿಮ್ಮ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಬೇಕು ಅದನ್ನು ತೊಗೊಳ್ತೀವಿ. ಏನೇನು ಪೆನ್ ಡ್ರೈವಲ್ಲಿ ಸಾಕ್ಷಿ ಇದೆಯಂತೆ, ಯಾರ್ಯಾರದ್ದು ಏನೇನಿದೆ ಅನ್ನೋದು ನನ್ನ ಹತ್ರ ಅಷ್ಟು ಸಾಕ್ಷಿ ಇದೆ. ಲಕ್ಷ್ಮಣ ರೇಖೆಯನ್ನು ದಾಟಿಬಿಟ್ಟಿದ್ದೀರಿ, ಇನ್ನು ಒಂದೇ ಒಂದನ್ನು ನಾನು ಸಹಿಸಲ್ಲ. ಈ ಎಕ್ಸ್ಟ್ರೀಮಿಗೆ ಅಮಿತ್ ಶಾ ತನ್ನೆಲ್ಲ ಇತಿಮಿತಿಯನ್ನು ದಾಟಿದ್ದಾರೆ, ಮೋದಿ ಕಂಟ್ರೋಲಲ್ಲೇ ಇಟ್ಕೊಂಡಿಲ್ಲ, ಎಲ್ಲರ ಪೆನ್ ಡ್ರೈವ್ ಸಾಕ್ಷಿ ಬಿಡ್ತೀನಿ ಅಂತ ಮಮತಾ ಬ್ಯಾನರ್ಜಿ ಈಗ BJP ವಿರುದ್ಧವೇ ಮುಗಿಬಿದ್ದಿದ್ದಾರೆ. ಸೊ ಅಮಿತ್ ಶಾ ಹೆಸರು, ಸುವೇಂದು ಅಧಿಕಾರಿ ಹೆಸರನ್ನು ತೊಗೊಂಡಿರೋದ್ರಿಂದ ಅದು ಏನು ಸಾಕ್ಷಿ ಇದೆಯೋ ಬಿಡಲೇಬೇಕು ಅಂತ 72 ಗಂಟೆಗಳ ಡೆಡ್ಲೈನ್ ಹಾಕಿ ಲೀಗಲ್ ನೋಟಿಸನ್ನು BJP ಸರ್ವ್ ಮಾಡಿದೆ. ಸೊ ಆ 72 ಗಂಟೆಗಳ ಒಳಗಡೆ ಅವರು ಸಾಕ್ಷಿ ಬಿಡದೆ ಹೋದರೆ ಅವರ ವಿರುದ್ಧವೇ ಕ್ರಮಕ್ಕೆ ಈಗ BJP ಎಲ್ಲ ಬಗೆಯ ಲೀಗಲ್
ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿರೋ ವೆಸ್ಟ್ ಬೆಂಗಾಲ್ ಕೇಸ್ ಮತ್ತಷ್ಟು ಗಂಭೀರ ಸ್ವರೂಪ ಪಡ್ಕೊಳ್ತಿದೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದ ಹಾಗೆ ಈ ಕಡೆ ಬಿಜೆಪಿ ಕೂಡ ಟಿಎಂಸಿ ವಿರುದ್ಧ, ಮಮತಾ ವಿರುದ್ಧ ಸಮರ ಸಾರಿದೆ. ಒಂದ್ ಕಡೆ SIR ಮಮತಾ ಬ್ಯಾನರ್ಜಿ ಅಸ್ತಿತ್ವ ಶೇಕ್ ಮಾಡುತ್ತೆ ಅಂತ ಹೇಳ್ತಾ ಇರೋದು ಬಿಜೆಪಿ. ಯಾಕಂದ್ರೆ 1.5 ಕೋಟಿ ವೋಟರ್ಸ್ ಡಿಲೀಟ್ ಆದ್ರೆ ಅಲ್ಲಿಗೆ ಮಮತಾ ಕಥೆ ಮುಗೀತು. ಅಕ್ರಮ ವಲಸಿಗರಿಂದಾನೇ ಬೇಲಿ ಹಾಕೋದಕ್ಕೂ ಕೊಡದೆ ಬಾಂಗ್ಲಾದಿಂದ ಕರ್ಕೊಂಡು ಅವ್ರಿಗೆ ಡಾಕ್ಯುಮೆಂಟ್ ಭೂಮಿ ಕೊಟ್ಟು ಎಲೆಕ್ಷನ್ ನಡೆಸ್ತಾ ಇದ್ರು. ಇನ್ನು ಕಥೆ ಮುಗೀತು ಅಂತಲ್ವಾ ಬಿಜೆಪಿ ಅವ್ರು ಹೇಳ್ತಿರೋದು. ಆಲ್ರೆಡಿ 58 ಲಕ್ಷ ಡಿಲೀಟ್ ಆಗಿದೆ, ಮುಗಿಯೋಷ್ಟೊತ್ತಿಗೆ 1 ಕೋಟಿ ಮೀರುತ್ತೆ ಅಂತ. ಆ ವಿಚಾರವೇ ಅಲ್ಲಿನ ರಾಜಕೀಯ ಚಿತ್ರಣವನ್ನು ಬದಲಿಸುತ್ತೆ ಅನ್ನೋ ರೀತಿ ಇತ್ತು. ಈ ಸಲ ಬಿಜೆಪಿ 70% ಹಿಂದೂಗಳು ವೆಸ್ಟ್ ಬೆಂಗಾಲಿದ್ದಾರೆ, ಅವರೆಲ್ಲ ಎಚ್ಚೆತ್ತುಕೊಂಡ್ರೆ ಮಮತಾ ಬ್ಯಾನರ್ಜಿ ಒಂದು ಕ್ಷಣ ಇರೋಕ್ಕಾಗಲ್ಲ. ಯಾಕಂದ್ರೆ ಆ ಹಿಂದೂಗಳ ಮೇಲೆ ಆಗಿರೋ ದೌರ್ಜನ್ಯ ಶತಮಾನ ಕಂಡರಿಯದ್ದು ಅಂತ ಮುಗಿಬಿದ್ದಿದೆ. ಸ್ವತಃ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ಅಲ್ಲಿ ಸಮರ ಸಾರಿದ್ದಾರೆ. ಮೋದಿ ಮತ್ತು ಮೋಹನ್ ಭಾಗವತ್ ಈ ಸಲ ಮಮತಾ ಬ್ಯಾನರ್ಜಿ ಅವ್ರನ್ನ ಮಣಿಸಲೇಬೇಕು ಅಂತ ಅತಿರಥ ಮಹಾರಥರು. ಮಮತಾ ಬ್ಯಾನರ್ಜಿ ಹೆಂಗೆ ಕೋಟೆ ಕಟ್ಕೊಂಡಿದ್ದಾರೆ ಅಂದರೆ ಅಕ್ರಮ ವಲಸಿಗರ ಕೋಟೆಯಲ್ಲಿ ಎಲ್ಲರನ್ನೂ ಕೂಡ ಅಲ್ಲಿ ಕಣ್ಣಿಗೆ ಮಣ್ಣೆರಚಿಟ್ಟಿದ್ದಾರೆ ಅಂತ ಹೇಳ್ತಾ ಇರೋದಲ್ವಾ ಅವರು ಬಿಜೆಪಿಯವರು. ಸೊ ಈ ರೀತಿ ಹಿಂದುತ್ವ ಪ್ಲಸ್ SIR ಬಲ ಬಿಜೆಪಿಗೆ ಸಿಕ್ಕಿರೋ ಹೊತ್ತಲ್ಲೇ ಈಗ ಈ ಕೋಲ್ ಸ್ಮಗ್ಲಿಂಗ್, ಕೋಲ್ ಸ್ಕ್ಯಾಮ್ ಬಹುದೊಡ್ಡ ರೂಪವನ್ನು ತಾಳ್ತಾ ಇದೆ. ಸುಪ್ರೀಂ ಕೋರ್ಟ್ ತಕ್ಷಣಕ್ಕೆ CBIಯನ್ನು ಅಖಾಡಕ್ಕೆ ಇಳಿಯೋ ರೀತಿ ಅವಕಾಶ ಮಾಡಿಕೊಟ್ಟಿದ್ದೇ ಹೌದಾದರೆ ಮಮತಾ ಬ್ಯಾನರ್ಜಿಗೆ ದಿಗಿಲು ಗ್ಯಾರಂಟಿ. ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಮಾರ್ಕೆಟ್ ವೂಲ್ಫ್ ಇದು ಸೆಬಿ ರಿಜಿಸ್ಟರ್ಡ್ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಆ್ಯಪ್ ಆಗಿದೆ. 20 ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ. ನೀವು ಕೂಡ ಇಂಟ್ರೆಸ್ಟೆಡ್ ಇದ್ದರೆ ಸರಿಯಾಗಿ ಅಧ್ಯಯನ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.